ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ನಾನು ಸಿಂಧು. ಇವತ್ತಿನ ರೆಸಿಪಿ ಶುರು ಮಾಡೋಣ. ಇವತ್ತಿನ ರೆಸಿಪಿ ಸೋರೆಕಾಯಿ ಪಲ್ಯ. ಸೋರೆಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ಯಾರಿಗೂ ಇಷ್ಟ ಆಗಲ್ಲ. ಫಸ್ಟ್ ನನಗೂ ಇಷ್ಟ ಆಗ್ತಿರಲಿಲ್ಲ ಸೋರೆಕಾಯಿ ರೆಸಿಪೀಸ್ ಏನಾದ್ರು ಮಾಡಿದಾಗ. ಸೊ ಈ ರೆಸಿಪಿ ನಾನು ಮಾಡಿದ್ಮೇಲೆ ಸೋರೆಕಾಯಿ ಬಿಟ್ಟು ಬೇರೆ ಪಲ್ಯ ತಿನ್ನೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಶುರು ಮಾಡೋ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ ನಾವು ಹೋಟೆಲಲ್ಲಿ ಸೈಡ್ ಪಲ್ಯ ನಮಗೆ ಕೊಡ್ತಾರೆ ಇದನ್ನು. ಸೊ ಶುರು ಮಾಡೋಣ. ಇವಾಗ ಬಹಳ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಸೋರೆಕಾಯಿ ತೊಗೊಂಡಿದ್ದೀನಿ. ವಾಟಲ್ ಗಾರ್ಡ್ ಅಂತ ಏನು ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು. ಇಷ್ಟು ಚಿಕ್ಕದಾಗಿ. ಬಹಳ ಅಂದರೆ ಈ ಪಲ್ಯ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಟೇಸ್ಟ್ ಇದೆ ಅಂದರೆ ದೋಸೆಗೆ, ಚಪಾತಿಗೆ, ಹಾಗೆ ನಾವು ರೈಸ್ ಜೊತೆಗೆ ಸೈಡ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ನೀವು ಒಂದ್ಸಲಿ ಟ್ರೈ ಮಾಡಿ, ಆಮೇಲೆ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಇದಕ್ಕೆ ಬೇಕಾಗಿರುವಂಥದ್ದು ರುಬ್ಕೊಳ್ಳೋದಕ್ಕೆ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೋತಾ ಇದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಇದು ಮೂರನ್ನು ನಾವಿವಾಗ ರುಬ್ಕೊಂಬರ್ಬೇಕು ತರ್ತರಿಯಾಗಿ. ಕಲ್ಲಲ್ಲಿ ಜಜ್ಜಿ ಹಾಕಿದ್ರೂ ಆಗುತ್ತೆ, ಇಲ್ಲಾಂದರೆ ಮಿಕ್ಸಿನಲ್ಲಿ ಸ್ವಲ್ಪ ತರ್ತರಿಯಾಗಿ ನೀರು ಹಾಕ್ಕೊಳ್ದಾನೆ ಹಾಗೆ ಗ್ರೈಂಡ್ ಮಾಡಿಕೊಂಡ್ರು ನಡೆಯುತ್ತೆ. ಇವಾಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ. ಕಡಲೆಬೇಳೆ ನೆನೆಸಿರೋ ಅಂಥದ್ದು. ನಾನೊಂದು 2-3 ಅವರ್ಸ್ ಇದನ್ನು ನೆನೆಸಿದೆ. ನೆನೆಸಿರೋ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದು ಒಳ್ಳೆ ಸೋರೆಕಾಯಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ತಿಂತಾ ಇರ್ಬೇಕಾದ್ರೆ ಮಧ್ಯೆ ಬಾಯಿಗೆ ಸಿಕ್ಕಿದ್ರೆ ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಹಳದಿ ಪೌಡ್ರು, ಮತ್ತು ಜಜ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಇವಾಗ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಬಾಡಿಸ್ಕೋಬೇಕು. ಇದು ತುಂಬಾ ಹೆಲ್ದಿಯಾಗಿರುವಂಥ ಪಲ್ಯ. ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ಹಾಗೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ನಮ್ಮ ಆರೋಗ್ಯಕ್ಕೆ. ಹಾಗಾಗಿ ನೋಡಿ, ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 3-4 ನಿಮಿಷ ಬೇಯಕ್ಬಿಟ್ರೆ ನೋಡಿ, ಮೀಡಿಯಂ ಫ್ಲೇಮಲ್ಲಿ ಆಲ್ರೆಡಿ ಬೆಂದೋಗಿದೆ. ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಮಾಡಿದಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಏನು ಬಳಸಿಲ್ಲ. ನೋಡಿ, ಸೋರೆಕಾಯಿ ಪಲ್ಯ ರೆಡಿ ಆಗೇ ಹೋಯಿತು 4-5 ನಿಮಿಷದಲ್ಲಿ. ಇದು ನಮ್ಮ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.